ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಮತ್ತೊಮ್ಮೆ ಈ ಸತ್ಯವೇದದ ಧ್ಯಾನದ ಭಾಗಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಮತ್ತು ಕ್ರಿಸ್ತ ವಂದನಾ ಕನ್ನಡ ದೇವಾಲಯ ಶಾರ್ಜಾ ನಮ್ಮ ಸಭೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತದೆ. ಪ್ರೀತಿಯ ದೇವಜನರೇ, ಈ ಸತ್ಯವೇದದ ಅಧ್ಯಯನದ ಭಾಗಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ದೇವರ ಸಹಾಯಕ್ಕಾಗಿ, ದೇವರ ನಡೆಸುವಿಕೆಗಾಗಿ ನಾವು ಶಿರಗಳನ್ನು ಭಾಗಿಸಿ ಪ್ರಾರ್ಥಿಸೋಣ. ಪರಮ ಪರಿಶುದ್ಧನಾದಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡಲಿ. ದೇವ, ಈ ಸಂಧ್ಯಾ ಹೊತ್ತಿನಲ್ಲಿ ಮತ್ತೊಮ್ಮೆ ನಿನ್ನನ್ನು ಆರಾಧಿಸುವಂತೆ, ನಿನಗೆ ಸ್ತೋತ್ರ ಮಾಡುವಂತೆ, ದೇವರೇ ನಿನಗೆ ಕೃತಜ್ಞತೆಯನ್ನು ಅರ್ಪಿಸುವಂತೆ ನೀನು ಕೊಟ್ಟಂತ ಕೃಪೆ ಆಶೀರ್ವಾದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ದೇವರೇ, ಸಂಗೀತಗಳ ಮೂಲಕವಾಗಿ ನಿನ್ನ ನಾಮವನ್ನು ನಾವು ಘನಪಡಿಸುವಂತೆ, ದೇವರೇ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಕರ್ತನೆ. ನಿನಗೆ ಘನಮಾನ ಹೊಂದಲಿ ಸ್ವಾಮಿ. ಸಂಗೀತಗಳ ಮೂಲಕ ಮಾತ್ರವಲ್ಲದೆ ನಿನ್ನ ವಾಕ್ಯದ ಅಧ್ಯಯನದಲ್ಲಿ ನಾವು ತೊಡಗುವಾಗಲು ಸ್ವಾಮಿ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನು ತುಂಬಿಸು, ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸು ಕರ್ತನೆ. ಈ ಆರಾಧನೆಯಲ್ಲಿ ಭಾಗವಹಿಸುವಂತ, ವಾಕ್ಯ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ಭಕ್ತರನ್ನ ದೇವರೇ ನೀನು ಮುಟ್ಟು ಸ್ವಾಮಿ, ನೀನು ಆಶೀರ್ವದಿಸು, ನೀನು ಬಲ ಕೊಡು ಸ್ವಾಮಿ. ಈ ಆರಾಧನೆ ನೀನು ಮಹಿಮೆಯೊಂದು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ದೇವ ಜನರೇ, ದೇವರನ್ನ ಸ್ತುತಿಸುವಾಗೆ ನಾ ಸ್ತುತಿಸುವೆನು, ನಾನು ಭಜಿಸುವೆನು, ನಾನು ನಿನ್ನನ್ನೇ ಪ್ರೀತಿಸುವೆ, ಹಿಂತಿರುಗೆನು ನಾನು ಎಂಬಂತ ಸಂಗೀತವನ್ನ ಹಾಡುವುದರೊಂದಿಗೆ ನಾವು ದೇವರನ್ನ ಆರಾಧಿಸೋಣ. ನಿನ್ನನ್ನೇ ಪ್ರೀತಿಸುವೆ, ನಾನು ನಿನ್ನನ್ನೇ ಪ್ರೀತಿಸುವೆ,
ಪ್ರೀತಿಯ ದೈವ ಜನರೇ, ದೇವರು ಒಳ್ಳೆಯವನು. ದೇವರನ್ನ ನಾವು ಆರಾಧಿಸೋಣ. ದೇವರ ಸಾನ್ನಿಧ್ಯಕ್ಕೆ ನಾವು ಬಂದು ಆತನನ್ನು ಸ್ತುತಿಸೋಣ. ಹಾಡುವಂಥ ಗೀತೆಗಳಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು ಎಂಬಂಥ ಸಂಗೀತವನ್ನು ಹಾಡುವುದರ ಮೂಲಕವಾಗಿ ನಾವು ದೇವರನ್ನ ಆರಾಧಿಸೋಣ. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ಆರಮ್ಯವಾದ ಸ್ಥಾನವೇ ನನ್ನ ಸೌಭಾಗ್ಯವೇ, ನನ್ನ ಬಯಕೆಯು, ನನ್ನ ಬಯಕೆಯು ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ಹಂಬಲಿಸುತ್ತಾ ಕುಳಿತು ನನ್ನ ಆತ್ಮವು ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು. ಹಂಬಲಿಸುತ್ತಾ ಕುಳಿತು ನನ್ನ ಆತ್ಮವು ನಿನ್ನ ಬಳಿಗೆ ಬರಲು ಕೃಪೆಯ ತೋರಿಸು. ನಿನ್ನ ದರ್ಶನದಿಂದಲೇ ತೃಪ್ತಿ ಕಾಣಿಸು. ನಿನ್ನ ದರ್ಶನದಿಂದಲೇ ತೃಪ್ತಿ ಕಾಣಿಸು. ನನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು. ನೀನು ಕಾಣದಿರಲು ಕಾಳೆಗುಂದುವೆನು, ನಿನ್ನ ಬೆಳಕ ನನ್ನಲ್ಲಿ ಬೆಳಗ ಮಾಡಿಸು. ನೀನು ಕಾಣದಿರಲು ಕಾಳೆಗುಂದುವೆನು, ನಿನ್ನ ಬೆಳಕು ನನ್ನಲ್ಲಿ ಬೆಳಗ ಮಾಡಿಸು. ದೇವರೇ ನಿನ್ನ ಕರೆ ಬಾರಿ ಹೋಗುವೆನು. ದೇವರೇ ನಿನ್ನ ಬಿಟ್ಟರೆ ಬಾರಿ ಹೋಗುವೆನು. ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ಯೇಸುವೇ ತೀರಿಸು.
ಮರೆಯದೆ ಎಲ್ಲ ಸಮಯದಲ್ಲಿಯೂ ನಿನ್ನಲ್ಲಿ ಇರಲು ನನ್ನ ಕೆಲಸದಲ್ಲಿಯೂ ನಿನ್ನನ್ನು ಮರೆಯದೆ ಎಲ್ಲ ಸಮಯದಲ್ಲಿಯೂ ನಿನ್ನಲ್ಲಿ ಇರಲು ಒಂದೇ ಆಶೆಯು ನೆಂದಿನೋ ಬೇಡುತ್ತಿರುವೆನು ಒಂದೇ ಆಶೆಯನೊಂದಿಗೆ ಬೇಡುತ್ತಿರುವೆನು ನಿನ್ನ ಸಾನ್ನಿಧ್ಯದಲ್ಲಿ ನನ್ನನ್ನು ಸೇರಿಸು ನನ್ನ ಬಯಕೆಯ ಯೇಸುವೇ ತೀರಿಸು. ಪ್ರೀತಿಯ ದೇವಜನರೇ, ಮತ್ತೊಂದು ಸಂಗೀತದೊಂದಿಗೆ ನಾವು ದೇವರನ್ನ ಘನಪಡಿಸೋಣ. ದೇವರಿಗೆ ಸಂಕೀರ್ತನೆಗಳೊಂದಿಗೆ ಆತನಿಗೆ ಮಹಿಮೆಯನ್ನು ಪಡಿಸೋಣ. ಯಾವಾಗಲೂ ಕೂಡ ದೇವರಲ್ಲಿ ನಾವು ಸಂತೋಷ ಪಡುತ್ತಾ ತಿರುಗಿ ಆತನಿಗೆ ಸಂತೋಷ ಪಡ್ರಿ ಎಂಬುದಾಗಿ ಪೌಲನು ಹೇಳುವಾಗೆ ದೇವರಲ್ಲಿ ನಾವು ಸಂತೋಷ ಪಡೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ ಎಂಬ ಸಂಗೀತದೊಂದಿಗೆ ನಾವು ಸಂತೋಷಪೂರ್ವಕವಾಗಿ ದೇವರನ್ನು ಆರಾಧಿಸೋಣ. ಸಂತೋಷಿಸಿರಿ, ಸಂತೋಷ ಪಡಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೂ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೂ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಮತ್ತೊಮ್ಮೆ ಈ ಸಂಧ್ಯಾ ಹೊತ್ತಿನ ಸತ್ಯವೇದದ ಧ್ಯಾನದ ಭಾಗಕ್ಕೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯ ಪೂರ್ವಕವಾಗಿ ನಿಮಗೆ ಸ್ವಾಗತವನ್ನು ಕೋರ್ತೇನೆ. ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜ ಸಭೆ ನಿಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನು ಕೂಡ ಬಯಸುತ್ತದೆ. ದೇವಜನರೇ, ದೇವರ ವಾಕ್ಯದ ಧ್ಯಾನಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗೆ ಕ್ಷಣ ಹೊತ್ತು ಮೌನವಾಗಿದ್ದು ನಾವು ಪ್ರಾರ್ಥನೆ ಮಾಡೋಣ. ಜ್ಞಾನದ ನಿಧಿಯಾದಂಥ ಯೇಸು ಸ್ವಾಮಿಯಲ್ಲಿ ನಮ್ಮ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಮಗನೂ ನಮ್ಮ ರಕ್ಷಕನೂ ಆದಂಥ ಯೇಸು ಸ್ವಾಮಿ ಹೆಸರಿನ ಮೂಲಕವಾಗಿ ದೇವರೇ ನಿನಗೆ ಘನಮಾನವನ್ನು ಸಲ್ಲಿಸುತ್ತೇವೆ, ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂಧ್ಯಾ ಹೊತ್ತಿನ ಆರಾಧನೆಯಲ್ಲಿ ಸ್ವಾಮಿ ನಮ್ಮನ್ನೇ ನಿನಗೆ ಸಮರ್ಪಿಸುತ್ತೇವೆ. ನಿನ್ನ ವಾಕ್ಯದ ಸಂದೇಶವನ್ನು ಕೇಳುವಾಗ ಸ್ವಾಮಿ ನಾವು ಬಲಹೀನರು, ಮಾನವ ಮಾತ್ರದವರು. ಪರಿಶುದ್ಧಾತ್ಮನ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ನಡೆಸು ದೇವರೇ. ದೇವರೇ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೆ ಹೊಸ ಹೊಸ ದರ್ಶನವನ್ನು ದಯಪಾಲಿಸು. ನಿನ್ನ ವಾಕ್ಯದ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸು ಕರ್ತನೆ. ನಿನ್ನ ವಾಕ್ಯವನ್ನು ಕೇಳುವುದು, ಓದುವುದು, ಧ್ಯಾನಿಸುವುದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿನಗಾಗಿ ಸಾಕ್ಷಿಯುತವಾದಂಥ ಬಾಳನ್ನು ನಡೆಯಲು ಸಹಾಯ ಮಾಡು ದೇವರೇ. ನಿನ್ನ ವಾಕ್ಯ ನಮ್ಮನ್ನು ರೂಪಾಂತರಪಡಿಸಲಿ, ನಿನ್ನ ವಾಕ್ಯ ನಮ್ಮನ್ನು ಬದಲಾಯಿಸಲಿ ಸ್ವಾಮಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ಇಂದು ಕೂಡ ಮತ್ತಾಯನು ಬರೆದ ಸುವಾರ್ತೆಯಲ್ಲಿರುವಂಥ ಯೇಸು ಸ್ವಾಮಿಯ ಪರ್ವತ ಪ್ರಸಂಗದ ಕುರಿತು ನಾವು ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಇಂದಿನ ಧ್ಯಾನದ ಭಾಗ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ರಿಂದ ಕೆಲವು ವಚನಗಳನ್ನು ನಾನು ಓದಲು ಇಷ್ಟಪಡುತ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡ್ರಿ. ತೆಗೆದುಹಾಕುವುದಕ್ಕೆ ಬಂದವನಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗೆ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. Think not that I am come to destroy the law or the prophets. I am not come to destroy, but to fulfill. For verily I say unto you, till heaven and earth pass, one jot or one tittle shall in no wise pass from the law, till all be fulfilled. ಈ ಪರ್ವತ ಪ್ರಸಂಗದಲ್ಲಿ ಯೇಸು ನಮಗೆ ತಿಳಿಸುವಂಥ ಪ್ರಾಮುಖ್ಯ ಸಂದೇಶಗಳು ಏನೆಂದರೆ 3 ವಿಷಯಗಳ ಕುರಿತು ನಮ್ಮ ಯೇಸು ಸ್ವಾಮಿ ಇಲ್ಲಿ ಮಾತನಾಡುತ್ತಿದ್ದಾರೆ. ಆ 3 ವಿಚಾರಗಳು ಏನೆಂದರೆ, ಮೊದಲನೇದಾಗಿ ಧರ್ಮಶಾಸ್ತ್ರದ ನೆರವೇರಿಕೆ, 2ನೇ ವಿಷಯ ಧರ್ಮಶಾಸ್ತ್ರದ ಪೂರ್ಣತೆ, ಹಾಗೂ ಕಡೆಯದಾಗಿ ಧರ್ಮಶಾಸ್ತ್ರದ ಬಲ. ಇವುಗಳ ಕುರಿತು ಯೇಸು ಇಂದು ತನ್ನ ವಾಚಕರಿಗೆ ತಿಳಿಯಪಡಿಸುತ್ತಾ ಇದ್ದಾರೆ. ಮೊದಲನೇದಾಗಿ ಧರ್ಮಶಾಸ್ತ್ರದ ನೆರವೇರಿಕೆ. ಇಲ್ಲಿ ಯೇಸು ಸ್ವಾಮಿ ಧರ್ಮಶಾಸ್ತ್ರದ ಕಾನೂನಿನ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ಈ ಪರ್ವತ ಪ್ರಸಂಗದ ಆರಂಭದ ವಾರದಲ್ಲೇ ನಾನು ಪ್ರಸಂಗಿಸಿದೆ. ಬಹುಶಃ ಮೊದಲ ಒಂದು ವಾರದ ಧ್ಯಾನದಲ್ಲಿ ಯೇಸುವಿನ ಪರ್ವತ ಪ್ರಸಂಗ, ಆ ಸಂದರ್ಭ, ಆತನು ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನು ಏರಿ ಕೂತುಕೊಂಡು ಅವರಿಗೆ ಉಪದೇಶ ಮಾಡಿದಂಥ ರೀತಿ ಅಥವಾ ಉಪದೇಶ ಮಾಡಿದಂಥ ನೀತಿ ಎಂಬುದಾಗಿ ಹೇಳುವಾಗ, ಅಂದಿನ ಜನಸಮುದಾಯಕ್ಕೆ ಒಂದು ರೀತಿಯಲ್ಲಿ ಮೋಶೆಯನ್ನು
ಯೇಸುವು ಪ್ರತಿನಿಧಿಸುತ್ತಿದ್ದ. ಜೀಸಸ್ ರೆಪ್ರೆಸೆಂಟೆಡ್ ಆಸ್ ಮೋಸಸ್. ಇಂಥ ರೀತಿಯಲ್ಲಿ ಜನರಿಗೆ ಮೋಶೆಯಂತೆ ಕಂಡರು, ಮೋಶೆಯಂತೆ ಭಾಸವಾಯಿತು. ಯೇಸುವಿನ ಪರ್ವತ ಪ್ರಸಂಗದಲ್ಲಿ ಜನರು ಯೇಸುವನ್ನು ಮೋಶೆಯಂತೆ ಧರ್ಮಶಾಸ್ತ್ರದ ಬೋಧನೆಯ ಶೈಲಿಯಲ್ಲಿ ಯೇಸುವನ್ನು ಕಂಡರು. ಹಾಗಾಗಿ ಪರ್ವತ ಪ್ರಸಂಗದಲ್ಲಿ ಯೇಸು ಹೊಸ ಮೋಶೆಯಂತೆ ಅಲ್ಲಿ ಚಿತ್ರಿಸಲ್ಪಟ್ಟಿದ್ದಾರೆ. ಯಾವ ರೀತಿ ಮೋಶೆಯು ಆ ಧರ್ಮಶಾಸ್ತ್ರವನ್ನು ಆ ಪರ್ವತದಲ್ಲಿ ಇಳಿದುಕೊಂಡು ದೇವರಿಂದ ಹೊಂದಿದ್ದನು, ಹಾಗೆಯೇ ಯೇಸು ಹೊಸ ಧರ್ಮಶಾಸ್ತ್ರದ ಕಾನೂನನ್ನು ಆ ಪರ್ವತದಲ್ಲಿ ಕೂತುಕೊಂಡು ತನ್ನ ಜನರಿಗೆ ಅಲ್ಲಿ ಬೋಧಿಸುತ್ತಾ ಇದ್ದಾನೆ. ಹೊಸ ಕಾನೂನುಗಳನ್ನು, ಹೊಸ ನೀತಿಯ ಪಾಠಗಳನ್ನು ಯೇಸು ಮಾಡುತ್ತಾ ಇರುವಾಗ ಒಬ್ಬ ಮೋಶೆಯಂತೆಯೇ ಕಾರ್ಯನಿರ್ವಹಿಸಿದಂಥ ಅನುಭವಕ್ಕೆ ಜನರು ಬಂದರು. ಪ್ರೀತಿಯುಳ್ಳ ದೇವ ಜನರೇ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸುವಿನ ಮೊದಲ ಮಾತು ಹೀಗಿದೆ. ಧರ್ಮಶಾಸ್ತ್ರದೊಂದಿಗಿನ ಯೇಸುವಿನ ಸಂಬಂಧ ಈ ಪರಿಚಯದ ಒತ್ತಿ ಹೇಳುತ್ತಿದೆ. ಯಾವ ರೀತಿ ಯೇಸು ಧರ್ಮಶಾಸ್ತ್ರ ಅಥವಾ ಕಾನೂನಿನೊಂದಿಗೆ ಸಂಬಂಧವನ್ನು ಹೊಂದಿದನು ಎಂಬುದನ್ನು ಈ ದಿನದ ಸಂದೇಶ ನಮಗೆ ತಿಳಿಸುತ್ತಾ ಇದ್ದಾನೆ. ಮೊದಲನೇದಾಗಿ ನೋಡುವಾಗ ಧರ್ಮಶಾಸ್ತ್ರವನ್ನು ನಿರಾಕರಣೆ ಅಥವಾ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ಎಂಬುದಾಗಿ ನೆನೆಸಬೇಡ್ರಿ. ಅಂದರೆ ಅಂದಿನ ಧಾರ್ಮಿಕ ನಾಯಕರು, ಧಾರ್ಮಿಕ ಜನರು ಯೇಸುವನ್ನು ಒಂದು ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿದ್ದರು. ಕಾನೂನು ಅಥವಾ ಪ್ರವಾದನೆಗಳನ್ನು ರದ್ದುಗೊಳಿಸಲು ಬಂದನು ಎಂಬುದಾಗಿ ತಪ್ಪಾಗಿ ತಾವು ಅರ್ಥೈಸಿದ್ದು ಮಾತ್ರವಲ್ಲದೆ ಜನರ ಸಮುದಾಯದಲ್ಲೂ ಕೂಡ ಯೇಸುವಿನ ಮೇಲೆ ಒಂದಿಷ್ಟು ಆರೋಪಗಳನ್ನು ಹೊರಿಸುತ್ತಾ ಇದ್ದರು. ಧರ್ಮಶಾಸ್ತ್ರ ಪ್ರವಾದಿಗಳು ಅಂದರೆ ಏನು? ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳು ಎಂದರೆ ಹಳೆ ಒಡಂಬಡಿಕೆಯ ಸಂಪೂರ್ತಿಯನ್ನು ಉಲ್ಲೇಖಿಸುವ 2 ಸಾಮಾನ್ಯ ವಿಧಾನಗಳು. ಇದನ್ನೇ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 27ರಲ್ಲಿ ಮೋಶೆ ಮತ್ತು ಪ್ರವಾದಿಗಳ ಗ್ರಂಥದ ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಯೇಸುವಿಗಿದ್ದಂತೆ ಅಂದರೆ ಲೂಕ ಕೂಡ ಯೇಸುವಿಗಿದ್ದಂಥ ಆ ಮೋಶೆಯ ಕಾನೂನು, ಪ್ರವಾದಿಗಳ ಗ್ರಂಥದ ಅಪಾರವಾದಂಥ ಜ್ಞಾನ ಯೇಸುವಿನಲ್ಲಿತ್ತು. ಧರ್ಮಶಾಸ್ತ್ರ ಅಥವಾ ಕಾನೂನಿನ ಅಪಾರವಾದ ಜ್ಞಾನ ಯೇಸುವಿನಲ್ಲಿತ್ತು ಎಂಬುದಾಗಿ ಲೂಕನು ಕೂಡ ಅಲ್ಲಿ ಲಿಖಿತಿಸುತ್ತಾ ಇದ್ದಾನೆ. ಹಾಗೆಯೇ ಧರ್ಮಶಾಸ್ತ್ರದಲ್ಲಿ ಪ್ರವಾದನೆಗಳನ್ನು ರದ್ದುಪಡಿಸಲು ಬಂದೆನೆಂದು ಎಂಬುದಾಗಿ ನೆನೆಸಬೇಡ್ರಿ ಎಂಬುದಾಗಿ ಹಾಗಾಗಿ ಹೇಳುತ್ತಾ ಇದ್ದಾನೆ. ಮುಖ್ಯವಾಗಿ ಧಾರ್ಮಿಕ ನಾಯಕರುಗಳಂಥ ಶಾಸ್ತ್ರಿಗಳು, ಫರಿಸಾಯರು, ಮಹಾಯಾಜಕರು ಯೇಸುವಿನ ಮೇಲೆ ಹೊರಿಸಿದ ಆಪಾದನೆಗಳು ಇವು. ಧರ್ಮಶಾಸ್ತ್ರವನ್ನು ಕೆಡಿಸಲು ಬಂದವನು, ಸಬ್ಬತ್ತನ್ನು ಹಾಳು ಮಾಡಲು ಬಂದವನು, ಸಬ್ಬತ್ತಿನದಲ್ಲಿ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ, ಬೇರೆ ಬೇರೆ ಆರೋಪಗಳನ್ನು ಯೇಸುವಿನ ಮೇಲೆ ಹೊರಿಸಿದರು. ಅದರಿಂದಲೇ ಯೇಸುವಿನ ಮರಣದ ಸಂದರ್ಭದಲ್ಲಿ ಕೂಡ ಯೇಸುವಿನ ವಿರುದ್ಧ ಸುಳ್ಳು ಆರೋಪಗಳನ್ನು ತಂದರು. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 61ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 40ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕಡೆಗೆ ಇಬ್ಬರು ಮುಂದೆ ಬಂದು, ನಾನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನಗಳಲ್ಲಿ ಕಟ್ಟುವೆನೆಂಬುದಾಗಿ ಈತನು ಹೇಳಿದನು ಎಂಬುದಾಗಿ ಆರೋಪಿಗಳನ್ನು ತಂದು ಯೇಸುವಿನ ಮೇಲೆ ಆರೋಪಿಸುತ್ತಾ ಇದ್ದಾರೆ. 27ನೇ ಅಧ್ಯಾಯ 40ನೇ ವಚನ, ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಕಟ್ಟುವವನೇ, ನಿನ್ನನ್ನು ನೀನು ರಕ್ಷಿಸೋಕೋ, ದೇವರ ಮಗನಾಗಿದ್ದರೆ ಶಿಲುಬೆಯಿಂದ ನೀನು ಇಳಿದು ಬಾ ಎಂಬುದಾಗಿ ಯೇಸುವನ್ನು ಅಂಗೀಕರಿಸಿದರು. ಪ್ರೀತಿಯ ದೇವ ಜನರೇ, ದೇವಾಲಯ ಎಂಬುದಾಗಿ ಹೇಳುವಾಗ ಇಸ್ರಾಯೇಲರಿಗೆ ಅಥವಾ ಯೇಸುವಿನ ಕಾಲದಲ್ಲಿ ಬಹಳ ಮುಖ್ಯವಾದಂಥ ಕೇಂದ್ರ ಭಾಗವಿತ್ತು. ದೇವರ ಆಲಯವನ್ನು ನಾಶ ಮಾಡುವುದೆಂದರೆ ಹಳೆ ಒಡಂಬಡಿಕೆ ಅಥವಾ ತೋರ ಅಥವಾ ಧರ್ಮಶಾಸ್ತ್ರವನ್ನು ರದ್ದು ಮಾಡಿದಂತೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 2ನೇ ವಚನ, ದೇವಾಲಯ ನಾಶವಾಗುತ್ತದೆ ಎಂದು ಪ್ರವಾದಿಸಿದ. ಈ ದೇವಾಲಯದ ಕಲ್ಲು ಕಲ್ಲಿನ ಮೇಲೆ ಉಳಿಯುವುದಿಲ್ಲ. ಯೇಸು ಹೇಳಿದಂಥ ಈ ಮಾತು ಸುಮಾರು ಯೇಸುವಿನ ನಂತರ 40 ವರ್ಷಗಳ ನಂತರ ಇದು ಸಂಭವಿಸಿತು. ರೋಮನ್ನರು ಅಧಿಕಾರಕ್ಕೆ ಬಂದರು, ಯೆರೂಸಲೇಮಿಗೆ ಮುತ್ತಿಗೆ ಹಾಕಿದರು, ಯೆರೂಸಲೇಮನ್ನು ನಾಶ ಮಾಡಿದರು,
ದೇವಾಲಯವನ್ನು ನೆಲಸಮ ಮಾಡಿದರು. ಯೇಸುವಿನ ಮಾತು ಅಲ್ಲಿ ನೆರವೇರಿದೆ. ಪ್ರೀತಿಯ ದೇವ ಜನರೇ, ಮೋಶೆಯ ಧರ್ಮಶಾಸ್ತ್ರ, ವಿದ್ಯುಕ್ತ ಕಾನೂನುಗಳು, ಅದು ಯೇಸುವಿನ ನೈತಿಕ ಬೋಧನೆಗಳು, ಅದು ದೇವರ ನಿಯಮದ ಅಥವಾ ಕಾಲಾತೀತವಾದದ್ದು. ಯೇಸುವಿನ ನೀತಿ ಅದು ಕಾಲಾತೀತವಾದಂಥದ್ದು. ಅದನ್ನು ಪೂರೈಸಲು ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ತನ್ನ ವಾಚಕರಿಗೆ ತಿಳಿಸುತ್ತಾ ಇದೆ. ಧರ್ಮಶಾಸ್ತ್ರದ ಕಾನೂನು ದೇವರನ್ನು ಗೌರವಿಸು, ತಂದೆ ತಾಯಿಗಳನ್ನು ಸನ್ಮಾನಿಸು, ಮೋಸ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕಳ್ಳತನ ಮಾಡಬೇಡ, ನರಹತ್ಯೆ ಮಾಡಬೇಡ, ಮತ್ತೊಬ್ಬನ ಹೆಂಡತಿಯನ್ನು ಕತ್ತೆ ಅಥವಾ ಪ್ರಾಣಿಗಳನ್ನು ಆಶಿಸಬೇಡ. ಯೇಸು ಇದನ್ನು ಯಾವತ್ತೂ ಕೂಡ ಮಾಡಲಿಲ್ಲ. ಪ್ರಾರಂಭದ ಧರ್ಮಶಾಸ್ತ್ರದ ಮೊದಲನೆಯ ಆಜ್ಞೆಯಿಂದ ಕಡೆಯ ಆಜ್ಞೆಗಳು ಎಲ್ಲವನ್ನು ಕೂಡ ಆತನು ನೆರವೇರಿಸಿದ, ಎಲ್ಲವನ್ನು ಕೂಡ ಆತನು ಕೈಗೊಂಡು ಪಾಲಿಸಿದ. ಅದರಿಂದ ಮುಂದುವರಿಸಿ ಯಜ್ಞಗಳು, ಸುನ್ನತಿಗಳು, ದೇವಾಲಯ, ಒಂದು ಹೊಸ ಉದ್ದೇಶವನ್ನು ಯೇಸು ತನ್ನಲ್ಲಿ ಆತನು ನೆರವೇರಿಸಿದ ಅಲ್ವಾ. ನಾನೇ ದೇವಾಲಯ, ಕ್ರಿಸ್ತನೇ ದೇವಾಲಯ, ಕ್ರಿಸ್ತನೇ ಯಜ್ಞ. ಅಥವಾ ಹಳೆ ಒಡಂಬಡಿಕೆಯಲ್ಲಿ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಪ್ರಾಣಿಯನ್ನು ಅರ್ಪಿಸಬೇಕಾಗಿತ್ತು. ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಅಲ್ವಾ. ದೇವರ ಧರ್ಮಶಾಸ್ತ್ರದಲ್ಲಿ, ದೇವರ ಕಾನೂನಿನಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೋ, ಕ್ರಿಸ್ತನನ್ನು ಒಳಗೊಂಡು ಅಥವಾ ಕ್ರಿಸ್ತನನ್ನು ಪ್ರತಿಬಿಂಬಿಸ್ತದೋ, ದೇವರ ವಾಗ್ದಾನಗಳು ಕ್ರಿಸ್ತನಲ್ಲಿ ಅದು ನೆರವೇರಿದೆ ಎಂಬುದಾಗಿ ಹೊರತು ಅದನ್ನು ತೆಗೆದುಹಾಕಲು ನಾನು ಬಂದಿಲ್ಲ. ಅದನ್ನು ನೆರವೇರಿಸಲು ಮತ್ತು ಅದು ನನ್ನಿಂದ ನೆರವೇರಬೇಕು. ಕ್ರಿಸ್ತನಿಂದ ಎಲ್ಲವೂ ಕೂಡ ನೆರವೇರಿತು ಎಂಬುದಾಗಿ ಹಳೆ ಒಡಂಬಡಿಕೆ ನಮಗೆ ತಿಳಿಸುತ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಪ್ರಾಣಿ ಬಲಿ ಅರ್ಪಿಸಬೇಕಿತ್ತು. ಆದರೆ ಕ್ರಿಸ್ತನಲ್ಲಿ ಕ್ರಿಸ್ತನೇ ಪ್ರಾಯಶ್ಚಿತ್ತದ ಪ್ರಾಣಿಯಾಗಿದ್ದಾನೆ ಅಥವಾ ಕುರಿಯಾಗಿದ್ದಾನೆ. ಆತನ ರಕ್ತದಿಂದ ಸಕಲ ಪಾಪಗಳು ನಿವಾರಣೆ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಪ್ರೀತಿಯ ದೈವ ಜನರೇ, ಯೇಸು ಹೇಳಿದ ಮಾತಿನಲ್ಲಿ ಅದನ್ನು ನೆರವೇರಿಸಲು ಅಥವಾ ಧರ್ಮಶಾಸ್ತ್ರವನ್ನು ನೆರವೇರಿಸಲು ಬಂದನು ಎಂಬುದಾಗಿ ಹೇಳುವಾಗ ತನ್ನಲ್ಲಿ ಅದು ನೆರವೇರಿದೆ ಎಂಬಂಥ ಸಂದೇಶವನ್ನು ಅಲ್ಲಿ ತಿಳಿಸುತ್ತಾ ಇದ್ದಾರೆ. ಮುಂದುವರಿಸಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಅಥವಾ ಯಾಜಕರು ಎಂಬುದಾಗಿ ಹೇಳುವಾಗ ಅಲ್ಲಿಗೆ ಸೀಮಿತ ಅಲ್ಲ, ಪ್ರವಾದಿಗಳು ಯಾಜಕರಿಗೆ ಸೀಮಿತ ಅಲ್ಲ. ಯೇಸುವೆ ಆತನು ಪ್ರವಾದಿಯಾಗಿದ್ದಾನೆ. ಯೇಸುವೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದ್ದಾನೆ. ಯೇಸುವೆ ಶ್ರೇಷ್ಠವಾದಂಥ ಯಾಜಕನಾಗಿದ್ದಾನೆ. ಆತನ ಎಲ್ಲವೂ ಕೂಡ ನೆರವೇರಿದೆ. ಹಳೆ ಒಡಂಬಡಿಕೆ ಎಲ್ಲ ಕಾರ್ಯಗಳನ್ನು ಯೇಸು ತನ್ನಲ್ಲಿ ಸಾಧಿಸಿದನು, ತನ್ನ ನೀತಿಯನ್ನು ಸ್ಥಾಪಿಸಿದನು. ಧರ್ಮಶಾಸ್ತ್ರವನ್ನು ಯೇಸು ಎತ್ತಿಡಿಯಲು ಬಂದವನು. ಶಾಸ್ತ್ರಿಗಳು, ಫರಿಸಾಯರು ನೈತಿಕ ಕಾನೂನುಗಳನ್ನು ಟೀಕಿಸಿದರು. ಯೇಸು ಕಾನೂನಿನೊಂದಿಗೆ ಅಥವಾ ಧರ್ಮಶಾಸ್ತ್ರದೊಂದಿಗೆ ತನ್ನದೇ ಆದಂಥ ಸಂಬಂಧವನ್ನು ನಿಭಾಯಿಸಿದ. ಕಾನೂನಿನ ಸ್ವರೂಪದೊಂದಿಗೆ ಯೇಸು ಅಲ್ಲಿ ವ್ಯವಹರಿಸುತ್ತಾ ಇದ್ದಾನೆ. ಎರಡನೇ ವಿಚಾರ, ಕಾನೂನಿನ ಪರಿಪೂರ್ಣತೆ, ದ ಫುಲ್ಫಿಲ್ಮೆಂಟ್ ಆಫ್ ಲಾ. 18ನೇ ವಚನದಲ್ಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯೇಸುವಿನ ಅತ್ಯಂತ ದೃಢವಾದಂಥ ಹೇಳಿಕೆಯಾಗಿದೆ. ಬರೆಯಲ್ಪಟ್ಟಂಥ ಇಬ್ರಿಯ ಪದ ಆಮೇನ್ ಅಥವಾ ನಿಜವಾಗಿ, ಖಂಡಿತವಾಗಿ, ವಿಶ್ವಾಸಾರ್ಹವಾಗಿದೆ. ಆಮೇನ್ ಎಂಬುದಾಗಿ ರಬ್ಬಿಗಳು ಉಪಯೋಗಿಸ್ತಾ ಇದ್ದರು ಅಲ್ವಾ. ಮುಂದುವರಿಸಿ ಇಲ್ಲಿ ಏನಂದರೆ ನಿಜವಾಗಿ ಎಂಬುದಾಗಿ ಹೇಳುವಾಗ, ಸತ್ಯವಾಗಿ ಹೇಳ್ತೇನೆ, ಸ್ವರ್ಗ ಅಥವಾ ಭೂಮಿ ಅಳಿಯುವವರೆಗೆ ನಾನು ನಿಮಗೆ ಹೇಳ್ತೇನೆ. ಅದೇನೆಂದರೆ ದೇವರ ನೈತಿಕ ನಿಯಮಗಳು ಜಾರಿಯಲ್ಲಿರುತ್ತದೆ. ದೇವರ ಆರಂಭದ ಸೃಷ್ಟಿ ಆಕಾಶ ಭೂಮಿಯಾಗಿದೆ. ಅದು ಮೊದಲ ಸೃಷ್ಟಿಯ ಭಾಗ. ಯೇಸು ಈ ಜಗತ್ತನ್ನು ಪುನರ್ನಿರ್ಮಿಸಲು ಕೊನೆಯವರೆಗೂ ಕೂಡ ಅದು ಧರ್ಮಶಾಸ್ತ್ರ ವಿಸ್ತರಿಸಲ್ಪಡ್ತದೆ, ಧರ್ಮಶಾಸ್ತ್ರ ಉಳಿಯುತ್ತದೆ. ಈ ಹಿನ್ನೆಲೆಯಲ್ಲಿ ಯೇಸು ಮಾತನಾಡುತ್ತಾ ಇದ್ದಾನೆ. ಮಾನವ ಇತಿಹಾಸದ ಸಂಪೂರ್ಣ ಸಮಯದಲ್ಲಿ ಮತ್ತು ಇತಿಹಾಸದಕ್ಕೂ ಮುಂಚಿನ ಸಮಯದಲ್ಲಿ ದೇವರ ನೈತಿಕ ನಿಯಮಗಳು ನಮ್ಮ ಮೇಲೆ ಪೂರ್ಣ ಅಧಿಕಾರದಲ್ಲಿದೆ, ಅಧಿಕಾರ ಮಾಡ್ತದೆ ದೇವರ ನಿಯಮಗಳು. ಅದರಿಂದ ಸ್ವರ್ಗ ಭೂಮಿ ಅಳಿಯುವವರೆಗೂ ಎಂಬುದಾಗಿ ಯೇಸು ಆ ಪದಗಳನ್ನು ಬಳಸುತ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಒಂದು ಪದವನ್ನು ಕೂಡ ಯೇಸು ಹೇಳ್ತಾರೆ, ಸೊನ್ನೆಯಾದರೂ ಒಂದು ದೀರ್ಘವಾದರೂ ಕೂಡ ಅದು ಅಳಿದು ಹೋಗುವುದಿಲ್ಲ. ಇಬ್ರಿಯ ಮೂಲ ಭಾಷೆಯಲ್ಲಿ ಯೋದ್ ಎಂಬುವಂಥ ಅಕ್ಷರ ಅದು ಬಹಳ ಸಣ್ಣದಾದಂಥ ಇಬ್ರಿಯ ವರ್ಡ್, ಇಬ್ರಿಯ ಪದ, ಬಹಳ ಚಿಕ್ಕದಾದಂಥ ಪದ. ಅಪಾಸ್ಟ್ರಿಯಫಸ್ ಎಂಬುದಾಗಿ ಹೇಳ್ತೀವಲ್ಲ, ಆ ಸಣ್ಣ ಗಾತ್ರದ ಅಕ್ಷರಗಳು ಕೂಡ ಅದು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಯೇಸು ಅಲ್ಲಿ ನೀಡುತ್ತಾ ಇದ್ದಾನೆ. ಅಕ್ಷರದೊಳಗಿನ ಒಂದು ಕೊಂಬಾದರೂ ಒಂದು ದೀರ್ಘವಾದರೂ ಕೂಡ ಅದು ಅಳಿದು ಹೋಗುವುದಿಲ್ಲ ಎಂಬುದಾಗಿ. ಬೈಬಲ್ನಲ್ಲಿರುವಂತಹ ಅಕ್ಷರಗಳು ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ, ಎಲ್ಲವೂ ನೆರವೇರ್ತದೆ. ನಾವು ಬಳಸುವಂಥ ಇಂದಿನ
ಆಂಗ್ಲ ಭಾಷೆಯಲ್ಲಿ ಅಥವಾ ಕೆಲವು ಭಾಷೆಗಳಲ್ಲಿ ಕೆಲವು ಅಕ್ಷರಗಳು ಸೈಲೆಂಟ್ ಆಗಿದೆ, ಅಥವಾ ಪಿ ಅಥವಾ ಆರ್, ಈ ಎರಡು ಲೆಟರ್ಸ್ಗಳು ನಾವು ಬಳಸುವಂಥ ಪದಗಳಲ್ಲಿ ಬಹಳ ಸೈಲೆಂಟ್ ಆಗಿರ್ತವೆ ಅಲ್ಲ. ನಮಗೆ ಗೊತ್ತಿದೆ, ಅವುಗಳನ್ನ ಉಚ್ಚಾರ ಮಾಡೋದಿಲ್ಲ. ಆ ಪಿ ಮತ್ತು ಆರ್ ಸೈಲೆಂಟ್ ಆಗಿರ್ತದೆ. ಅದು ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಸೊನ್ನೆ ಆದರೂ ಒಂದು ಗುಡುಸಾದ ಒಂದು ದೀರ್ಘವಾದರೂ ಕೂಡ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ತಿಳಿಸುತ್ತಾರೆ. ಧರ್ಮಶಾಸ್ತ್ರದ ಎಲ್ಲ ಮಾತುಗಳು ಕೂಡ ನೆರವೇರಲ್ಪಡ್ತದೆ. ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರವಾದನೆಗಳು ಎಲ್ಲವೂ ಕೂಡ ನೆರವೇರುತ್ತದೆ. ಕಡೆಯದಾಗಿ ಮೂರನೇ ಅಂಶ, ಕಾನೂನಿನ ಬಲ, ದ ಫೋರ್ಸ್ ಆಫ್ ದ ಲಾ ಎಂಬುದಾಗಿ ಹೇಳ್ತದೆ. ಧರ್ಮಶಾಸ್ತ್ರದ ಬಲದ ಕುರಿತು ಯೇಸು ಮಾತನಾಡುತ್ತಾ ಇದ್ದಾನೆ ಅಲ್ವಾ. ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಹಾಕಲು ಬಂದವನಲ್ಲ, ಅದನ್ನು ನೆರವೇರಿಸಲು ಬಂದನು ಎಂಬುದಾಗಿ ಹೇಳುವಾಗ, ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಓದಿದನು, ಇದು ನನ್ನಲ್ಲಿ ನೆರವೇರಿತು. ಸಭಾಮಂದಿರಕ್ಕೆ ಹೋಗಿ ಆತನು ಆಲಯದಲ್ಲಿ ಪ್ರಸಂಗಿಸುವ ಆತನನ್ನು ಓದುವಾಗ ಇದು ನನ್ನಲ್ಲಿ ನೆರವೇರಿತು ಅಲ್ವಾ. ಕಾನೂನಿನ ಪಾಲನೆ ಕೇವಲ ಪರಿಸಾಯರಿಗೆ ಮಾತ್ರವಲ್ಲ, ಕಾನೂನಿನ ಬಗ್ಗೆ ಕಾಳಜಿ ವಹಿಸುವವರು ಪರಿಸಾಯರು ಮಾತ್ರವಲ್ಲ, ಅಂಥ ಮಿಥ್ಯ ಸಂದೇಶಗಳನ್ನು ತೆಗೆದು ಹಾಕಿದ ಅಲ್ವಾ. ಪರಿಸಾಯರ ಅದನ್ನು ಪಾಲಿಸುವುದರಲ್ಲಿ ವಿಫಲರಾದರು. ಅದು ಯೇಸು ನನ್ನಲ್ಲಿ ನೆರವೇರಿದೆ. ದೇವರ ವಾಕ್ಯವನ್ನು ಓದುವಾಗ ನಮಗೂ ಕೂಡ ಕರೆ ಇದೆ, ನಮಗೂ ಕೂಡ ಪಂಥಾಹ್ವಾನವಿದೆ. ಯೇಸು ದೇವರ ವಾಕ್ಯವನ್ನು ಓದಿ ಇದು ನನ್ನಲ್ಲಿ ನೆರವೇರಿದೆ ಎಂಬುದಾಗಿ ಹೇಳುವಾಗ ನಾವು ದಿನನಿತ್ಯ ದೇವರ ವಾಕ್ಯವನ್ನು ಓದ್ತೇವೆ. ನಮ್ಮಲ್ಲಿ ನೆರವೇರಿದೆಯೋ? ನಾವು ದೇವರ ವಾಕ್ಯಕ್ಕೆ ಬದ್ಧರಾಗಿ ನಡೆದುಕೊಂಡಿದ್ದೇವೆಯೋ? ಕೇವಲ ಓದುವುದಕ್ಕಾಗಿ ಮಾತ್ರ ನಾವು ದೇವರ ವಾಕ್ಯವನ್ನು ಬಳಸುತ್ತೇವೆ, ಅಲ್ಲಿಗೆ ಮುಚ್ಚಿಡ್ತೇವೆ. ಪ್ರಾರ್ಥನೆ ಮಾಡಿ ಆ ವಾಕ್ಯದಂತೆ ನಾವು ನಡೆಯಬೇಕು. ಆ ವಾಕ್ಯವು ನನ್ನಲ್ಲಿ ನಿನ್ನಲ್ಲಿ ನೆರವೇರಿದಾಗ ಮಾತ್ರ ಅದು ಅರ್ಥಪೂರ್ಣ. ಇದನ್ನು ಸಂದೇಶ ಅದನ್ನೇ ಕರೆಯಿಕೊಡ್ತದೆ. ಯೇಸು ದೇವರ ವಾಕ್ಯವನ್ನು ಓದಿದ ತಕ್ಷಣವೇ ನನ್ನಲ್ಲಿ ನೆರವೇರಿದೆ. ಪ್ರೀತಿಯ ಸಹೋದರ ಸಹೋದರಿಯೇ, ದಿನನಿತ್ಯ ದೇವರ ವಾಕ್ಯವನ್ನು ಓದುವಾಗ ನಮ್ಮೊಟ್ಟಿಗೆ ದೇವರು ಮಾತನಾಡ್ತಾನೆ. ನನ್ನಲ್ಲಿ ನೆರವೇರಬೇಕಾಗಿದೆ, ದೇವರ ವಾಕ್ಯ ನನ್ನಲ್ಲಿ ನೆರವೇರಬೇಕಾದರೆ ನಾನು ಸ್ಪಂದಿಸಬೇಕು, ದೇವರ ಮಾರ್ಗದಲ್ಲಿ ನಡಿಬೇಕು. ದೇವರು ಹೇಳಿದಂಥ ಆಜ್ಞೆಯಲ್ಲಿ ಕ್ರಿಸ್ತ ನಡೆದಂತೆ ನಾವು ಕೂಡ ನಡೆಯಲು ಈ ದಿನದ ಸಂದೇಶ ನಮಗೆ ಸವಾಲನ್ನು ಕೊಡುತ್ತಾ ಇದೆ. ಪ್ರೀತಿಯ ದೇವ ಜನರೇ, ಯೇಸುವಿನ ಕುರಿತಾದಂಥ ಮೂಲಭೂತ ವಿಭಿನ್ನವಾದಂಥ ಆ ಚಿಂತನೆಗಳನ್ನು, ಪರಿಕಲ್ಪನೆಗಳನ್ನು ಯೇಸು ಬದಲಾಯಿಸುತ್ತಾ ಇದ್ದಾನೆ. ತೆಗೆದು ಹಾಕೋದಕ್ಕೆ ಬಂದವನಲ್ಲ, ನೆರವೇರಿಸುವುದಕ್ಕೆ ಬಂದನು. ಅಂದರೆ ಪ್ರವಾದಿಗಳ ವಾಗ್ದಾನಗಳು, ನಿರೀಕ್ಷೆಗಳು, ಭರವಸೆಯನ್ನು ಯೇಸು ತಳ್ಳಿ ಹಾಕಲಿಲ್ಲ. ಧರ್ಮಶಾಸ್ತ್ರದಲ್ಲಿ ವ್ಯಕ್ತಪಡಿಸಿದಂಥ ಪವಿತ್ರತೆಯನ್ನು ಯೇಸು ಎಂದಿಗೂ ತಳ್ಳಿ ಹಾಕಲಿಲ್ಲ. ಯೇಸುವೆ ಧರ್ಮಶಾಸ್ತ್ರದ ಸಾಕಾರ ರೂಪ. ಧರ್ಮಶಾಸ್ತ್ರದ ಪ್ರತಿಯೊಂದು ತುಣುಕು ಮತ್ತು ಶೀರ್ಷಿಕೆ ಅದು ಯೇಸುವೆ ಆಗಿದ್ದನು. ಕ್ರಿಸ್ತನೇ ಧರ್ಮಶಾಸ್ತ್ರದ ಸಾರ. ಧರ್ಮಶಾಸ್ತ್ರ ಮತ್ತು ಪ್ರವಾದನೆಯ ಪ್ರತಿಯೊಂದು ಎಳೆಯು ಕ್ರಿಸ್ತನ ಮೇಲೆ ಒಮ್ಮುಖವಾಗಿದೆ. ಸಾಕಾರವಾಗಿ ಕಾನೂನಿನ ಪ್ರತಿಯೊಂದು ಅವಶ್ಯಕತೆಗಳನ್ನು ಕ್ರಿಸ್ತ ಎತ್ತಿ ಹಿಡಿದ. ನೈತಿಕ ಕಾನೂನಿನ ಪ್ರತಿಯೊಂದು ನಾಗರಿಕ ಅನ್ವಯವನ್ನು ಯೇಸು ಇಲ್ಲಿ ಎತ್ತಿ ಹಿಡಿಯುತ್ತಾ ಇದ್ದಾನೆ. ಯೇಸು ಒಬ್ಬ ಬಡಗಿಯಾಗಿ ಆತನು ಕೆಲಸ ಮಾಡುವಾಗ ಸಣ್ಣ ಅಥವಾ ತೂಕ ಅಳತೆಗಳನ್ನು ಮೋಸ ಮಾಡಲಿಲ್ಲ. ಬಡಗಿಯಾಗಿ ನ್ಯಾಯಯುತವಾಗಿ ವ್ಯವಹರಿಸಿದ. ಅಂದರೆ ಧರ್ಮಶಾಸ್ತ್ರದ ಪ್ರತಿಯೊಂದು ವಿದ್ಯುಕ್ತ ಅಂಶಗಳನ್ನು ಆತನು ಎತ್ತಿ ಹಿಡಿದ. ಕ್ರಿಸ್ತನೇ ನಿಜವಾದ ದೇವಾಲಯ, ಕ್ರಿಸ್ತನೇ ನಿಜವಾದ ದೇವರ ಕುರಿಮರಿ. ಪುನರುತ್ಥಾನದಲ್ಲಿಯೂ ಕೂಡ ಆತನು ನ್ಯಾಯದಲ್ಲಿ ಇದ್ದ. ನ್ಯಾಯವನ್ನು ದೇವರು ಒದಗಿಸಿಕೊಟ್ಟ. ಈ ಲೋಕ ಅನ್ಯಾಯವನ್ನು ತೋರಿಸಿತು. ಅವನ ಜೀವ ಅಥವಾ ಅವನ ಪುನರುತ್ಥಾನದ ನ್ಯಾಯದ ಸಂಕೇತವಾಗಿದೆ. ಆದ್ದರಿಂದ ಆತನು ಬರಬೇಕಾದ ರಕ್ಷಕ, ಲೋಕದ ಪಾಪಕ್ಕಾಗಿ ಅರ್ಪಣೆಯಾಗಬೇಕಾಗಿರುವ ದೇವರ ಕುರಿಮರಿ, ಲೋಕದ ರಕ್ಷಕ. ಆ ಲೋಕ ರಕ್ಷಕನನ್ನು ನಾವು ನಂಬೋಣ. ತೆಗೆದುಹಾಕಲು ಬಂದವನಲ್ಲ, ನೆರವೇರಿಸಲು ಬಂದವನು. ಯಾವುದು ನೆರವೇರಿಕೆ? ಕ್ರಿಸ್ತನಲ್ಲಿ ರಕ್ಷಣೆ, ಕ್ರಿಸ್ತನಲ್ಲಿ ವಿಮೋಚನೆ, ಅದು ನೆರವೇರಿಕೆಯಾಗಿದೆ. ಆತನ ನಂಬೋಣ, ಆತನ ರಕ್ಷಣೆಯಲ್ಲಿ ನಂಬಿಕೆ ಇಡೋಣ. ಈ ವಾಕ್ಯದ ಮೂಲಕ ನಮಗೆ ದೇವರು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯ ಸಂದೇಶಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಪರ್ವತ ಪ್ರಸಂಗದ ಹಿನ್ನೆಲೆಯಲ್ಲಿ ದೇವರೇ, ನೀನು ಧರ್ಮಶಾಸ್ತ್ರವನ್ನು ತೆಗೆದುಹಾಕಲು ಬಂದವನಲ್ಲ, ಅದನ್ನು ನೆರವೇರಿಸಲು ಬಂದವನು. ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳಲ್ಲಿ ದೇವರೇ, ಲೋಕದ ರಕ್ಷಣೆಗಾಗಿ, ವಿಮೋಚನೆಗಾಗಿ ಕ್ರಿಸ್ತನ ಅವತಾರದ ಬಗ್ಗೆ ಬರೆಯಲ್ಪಟ್ಟಿದೆ ಸ್ವಾಮಿ. ಅದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ನೆರವೇರಿದೆ. ನಾವು ಕೂಡ ಆತನಲ್ಲಿ ನಂಬಿಕೆ ಇಟ್ಟು ಜೀವಿಸುವಂತೆ ಸಹಾಯ ಮಾಡು. ನಮಗೆ ಬರಬೇಕಾದಂಥ ರಕ್ಷಣೆ,
ನಮಗೆ ಬರಬೇಕಾದಂಥ ವಿಮೋಚನೆ ಅದು ಕ್ರಿಸ್ತನಲ್ಲಿ ಮಾತ್ರ ಎಂಬುದಾಗಿ ಇಂದಿನ ಸಂದೇಶ ನಮಗೆ ಕರೆ ಕೊಡುತ್ತದೆ ಸ್ವಾಮಿ. ಆತನ ನಂಬಿಕೆ ಇಟ್ಟು ಜೀವಿಸುವಂತೆ ಸಹಾಯ ಮಾಡು. ನಮಗೆ ರಕ್ಷಣೆಯನ್ನು, ನಮಗೆ ವಿಮೋಚನೆಯನ್ನು ಅನುಗ್ರಹಿಸು. ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೆ ಹೊಸ ಆಲೋಚನೆಯನ್ನು ದಯಪಾಲಿಸು, ಹೊಸ ಆಶೀರ್ವಾದಗಳನ್ನು ದಯಪಾಲಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್. ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಏಕಮನಸ್ಸಾಗಿ ನಾವು ಆಯ್ಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರತೆ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಿದ ಕೇಳಿದ ತಪ್ಪಿಸು. ಕೆಲ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ, ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ದೇವರ ಸಮಾಧಾನ ನಿಮ್ಮ ಆತ್ಮದೊಂದಿಗೂ ನಿಮ್ಮ ಹೃದಯದೊಂದಿಗೂ ನೆಲೆಯಾಗಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದ, ಶಾಂತಿ, ಸಮಾಧಾನ ನಿಮ್ಮೆಲ್ಲರ ಸಂಗಡ ಇರಲಿ, ಆಮೇನ್. ಥ್ಯಾಂಕ್ ಯು ಪ್ರೀತಿಯ ವೀಕ್ಷಕರೇ. ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಿ ನಡೆಸಲಿ, ಆಮೇನ್.